ತನ್ನ ಬಾಲ್ಯದ ಗೆಳೆಯನಿಗಾಗಿ ತನ್ನ ಪ್ರೀತಿಯನ್ನೇ ತ್ಯಾಗ ಮಾಡಿ ದಿನಪೂರ್ತಿ ಸಾರಾಯಿ ದಾಸನಾಗಿ ಅಲೆಯುತ್ತಿದ್ದಾನೆ. ಪಾಪ, ಚಿಕ್ಕವನಿರುವಾಗಲೇ ತಾಯಿ ತಂದೆಯವರನ್ನ ಕಳ್ಕೊಂಡ. ಈಗ ಯಾರು ಇಲ್ಲ ಅವನಿಗೆ. ಗೆಳೆಯನಾಗಿ ನಾನೇ ಬುದ್ಧಿ ಹೇಳ್ಬೇಕು. ಹೇಗಿದ್ದವನು ಹೇಗಾಗ್ಬಿಟ್ಟ ಅಂತ ನಿನ್ಗೆ ಅನ್ಸ್ಬೋದು. ಆದ್ರೆ ಏನ್ ಮಾಡ್ಲೋ, ಈ ಪ್ರೀತಿಯ ನೋವನ್ನ ಮರೆಯಲು ಆಗ್ತಾ ಇಲ್ಲ ಕಣ. ಅಷ್ಟೊಂದು ಪ್ರೀತಿ ಇಟ್ಕೊಂಡವನು ನೀನಾಗ ಪ್ರೀತಿ ತ್ಯಾಗ ಮಾಡ್ದೆ. ಇವತ್ತು ನಿನ್ನ ವರ್ತನೆ ನೋಡಿದ್ರೆ ನನಗೆ ಸಹಿಸಿಕೊಳ್ಳಲು ಆಗ್ತಾ ಇಲ್ಲ ಕಣೋ, ಆಗ್ತಾ ಇಲ್ಲ. ಆವತ್ತು ಸುಮಂತಿಗೆ ನೀನು ಪ್ರೀತಿಸುವ ವಿಷಯ ಹೇಳ್ತೀನಂದ್ರೂ ಬೇಡ ಅಂದೆ. ಈಗ ನೋಡಿದ್ರೆ ನೀನ್ ಹೀಗೆ ಈ ಯಾಕೋ ಹೀಗೆ ಮಾಡ್ದೆ. ಒಂದಿನ ನನ್ನ ತಾಯಿ ಹುಷಾರಿಲ್ಲದೆ ಹಾಸ್ಪಿಟಲ್ ನನ್ನ ತಾಯಿಗೆ 2 ಕ್ವಾರ್ಟರ್ ರಕ್ತ ದೋಷ ಅಂತ ಸಮಯದಲ್ಲಿ ನನ್ನ ತಾಯಿಗೆ 2 ಕ್ವಾರ್ಟರ್ ರಕ್ತ ನೀಡಿ ಬದುಕಿಸುವ ಪುಣ್ಯಾತ್ಮಗಳು ಅವರು. ಅಂತ ನನ್ನ ಬಾಲ್ಯ ಗೆಳೆಯನಿಗೆ ನನ್ನ ಪ್ರೀತಿನ ತ್ಯಾಗ ಮಾಡ್ಬೇಕು ಅಷ್ಟೇ. ತಾಯಿಗಿಂತ ಪ್ರೀತಿ ದೊಡ್ಡೇನೋ. ಆದ್ರೆ ಈಗ ನಿನ್ಗೆ ತಾಯಿನೇ ಇಲ್ವಲ್ಲೋ. ಈಗ ನನ್ನ ತಾಯಿ ಇಲ್ದಿದ್ರೇನಾಯ್ತು, ಅವನ ರಕ್ತದಲ್ಲಿ ಕೆಲವು ವರ್ಷ ಆದ್ರೂ ಬದುಕಿದ್ರಲ್ಲ, ಅದಕ್ಕೆ ಸಂತೋಷ ಪಟ್ಟೆ. ಕೊನೆಗೂ ನನ್ನ ತಾಯಿನ ನಾನು ಉಳಿಸ್ಕೊಳಿಕ್ ಆಗ್ಲಿಲ್ಲ. ಕೆಲವು ದಿನಗಳಾದ್ಮೇಲೆ ತಂದವರು ತೀರ್ಕೊಂಡ್ಬಿಟ್ರು. ಈಗ ನನಗಿರೋದು ನೀನು ಬಂದು ಸುಮ್ಮನೆ ಮಾತಾಡೋಣ. ನಿಮ್ಮಿಬ್ಬರಲ್ಲೇ ನನ್ನ ಸ್ನೇಹ ಅನಿಸ್ಕೊಂಡು ಸಂತೋಷ ಪಡ್ತಾ ಇದ್ದೀನಿ. ಈ ಎಂತ ದೊಡ್ಡ ಗುಣನೋ ನಿಂದು. ಆ ದೊಡ್ಡ ಗುಣದಿಂದ ಗುಡ್ಡದಷ್ಟು ಪ್ರೀತಿ ಮಾಡಿದೆ. ನನಗೆ ಆ ಪ್ರೀತಿನೇ ತ್ಯಾಗ ಮಾಡಿದೆ. ಇವತ್ತು ಆ ಪ್ರೀತಿನ ಮರೆಯೋದಕ್ಕೋಸ್ಕರ ಕುಡಿದು ಹಾಕ್ಬಿಟ್ಟೆ. ಪ್ಲೀಸ್ ಗೆಳೆಯ, ಈ ಕುಡಿತ ಒಳ್ಳೆದಲ್ಲ ಕಣೋ. ಅದನ್ನ ಬಿಟ್ಟು ಬಿಡು. ಒಳ್ಳೆ ಮನುಷ್ಯನಾಗಲು ಪ್ರಯತ್ನ ಪಡು. ಇದೇ ನನ್ನ ಕೊನೆ ಮಾತು ಕಣೋ. ಹೊಸ ಮನುಷ್ಯನ ಮಾಡ್ತೀನಿ. ಇವತ್ತೇ ಕೊನೆ, ಮತ್ತೆ ಯಾವತ್ತು ಈ ಸಹಾಯ ಕೀಟಕ್ಕೆ ಬಿಡಲ್ಲ. ಮನೆಗೆ ಹೋಗೋಣ. ತುಂಬಾ ದಿನ ಆಯ್ತು. ಇವತ್ತಾದ್ರೂ ಮನೇಲೆ ಕೂತು ಇಬ್ರು ಜೊತೆಗೆ ಊಟ ಮಾಡೋಣ.